ಸೌಂದರ್ಯ ವರ್ಣಿಸಲಸದಳ. ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣು ಎಂದಿದ್ದಾರೆ ನಮ್ಮ ನಿಸರ್ಗ ಕವಿ ಕುವೆಂಪು. ಅಂತೆಯೇ ಪ್ರಕೃತಿಯ ಜಲಧಾರೆ, ಗಿಡ ಮರ, ಹೂ ಹಣ್ಣು ಕೂಡ ರಮಣೀಯವಾದದ್ದಾಗಿದೆ. ಹಳೆ ಗೆಡ್ಡೆಗಳನ್ನೇ ಚೀಲದ ಗೂಡ್ಲೆ ಇಟ್ಟು ಗೆಡ್ಡೆ ಅದು ಒಂದ್ ಮಳೆಗೆ ಒಂದ್ 2-3-4 ಮಳೆಗೆ ಹೇಳ್ತದೆ ಅದು. ಇದು ನನ್ನ ಫ್ರೆಂಡ್ ಸರ್ಕಲ್, ಫ್ರೆಂಡ್ಸ್ ಇಂದ ನನ್ನ ಕೈಲಿರೋದು ಅವ್ರಿಗೆ ಕೊಡ್ತೀನಿ, ಅವ್ರ ಕೈಲಿರೋದು ನನಗ್ ಕೊಡ್ತೀನಿ. ಬೆಳಿಗ್ಗೆ ಒಂದ್ ಟೈಮ್ ನಾನು ಇಲ್ಲಿ ಒಂದ್ 3-4 ಸರಿ ಬರ್ತೀನಿ ನಾನು. ಇದು ಗಿಡ ಅಂತಂದ್ರೆ ನಂಗೆ ತುಂಬಾನೇ ಇಷ್ಟ, ಹೂ ಗಿಡ ಅಂತಂದ್ರೆ ತುಂಬಾ ಇಷ್ಟ. ಅರಳಿದ ಹೂವು ನೋಡಿದಾಕ್ಷಣ ಮನಸ್ಸಿಗೆಂತಹ ಆನಂದ. ಅದರ ಅಸ್ತಿತ್ವ ಬಹಳ ಕಡಿಮೆ, ಆದರೆ ಅದು ನೀಡುವ ಮನೋಲ್ಲಾಸ ದೀರ್ಘತಮ. ನೋಡುತ್ತಾ ಹೋದಷ್ಟು ನಲಿವುಂಟು ಮಾಡುವ ಮಾಂತ್ರಿಕತೆ ಈ ಪ್ರಕೃತಿಗಿದೆ. ಇದು ಗಣಪತಿ ನಾನು ಕೊಟ್ಟವ್ರು ಗಣಪತಿ ತಾವ್ರೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ಮುಂದುವರ್ಸ್ಕ ಬಂದೆ ನಾನು. ಆಫೀಸಿಗೆ ಹೋಗಲ್ವಲ್ಲ, ಮನೇಲೆ ಇರ್ತೀವಲ್ಲ 24 ಗಂಟೆನೂ. ಹಾಗಾಗಿ ಒಂದು ಟೈಮಿಂಗ್ಸ್ ಅಂದ್ರೆ ಫಿಕ್ಸ್ ಮಾಡ್ಕೊಬಿಟ್ಟಿರ್ತೀನಿ ಇದಕ್ಕೆ. ಬೆಳಿಗ್ಗೆ ಒಂದ್ ಟೈಮು, ಮಧ್ಯಾಹ್ನ, ಸಂಜೆ ಹೇಳಿ ಒಂದೊಂದು ಅರ್ಧ ಗಂಟೆಗೆ ಬಂದು ಒಂದ್ಸರಿ ಮತ್ತೆ ಹುಳ ಎಲ್ಲ ಆಗತ್ತೆ, ಇದ್ರಲ್ಲಿ ಹುಳ ಎಲ್ಲ ಚೆಕ್ ಮಾಡ್ಬೇಕಾಗತ್ತೆ. ನಮ್ಮದೀಗ ಸಾಗರ ತಾಲೂಕು ಕವಲಗೋಡು ಸುಮಿತ್ರಾ ವೆಂಕಟೇಶ್ ಅವರ ನಿವಾಸದತ್ತ ಪಯಣ. ಅಲ್ಲಿ ನಮಗೆ ನಳನಳಿಸುವ ಡೇರೆಯ ಹೂಗಳ ದಂಡು ಸ್ವಾಗತ ಕೊಡುತ್ತದೆ. ಮಳೆ ನೀರೇ ಬೀಳ್ಬೇಕು. ಇದು ನೋಡಿ ಹಳದಿ ಲಿಲ್ಲಿ ಪುಟ್ಟು, ಇದು ಮುಗಿದು ಹೋಗಿದೆ, ಇದು ಆಲ್ರೆಡಿ ಮುಗಿದಿದೆ. ಇದ್ರಲ್ಲಿ ಫಸ್ಟ್ ಮಣ್ಣು ಹಾಕ್ತಿವಿ, ಆನಂತರ ಸಗಣಿ ನೀರು, ಒಂದ್ಸರಿ DAP ಹಾಕ್ತೀನಿ ನಾ ಫಸ್ಟ್ ಒಂದ್ ಟೈಮು ತಪ್ಪಿರ 2 ಟೈಮ್ ಕೊಡ್ತೀನಿ. ಕಡೆ ಸಗಣಿ ನೀರು ಕೊಡ್ತೀನಿ, ಒಂದು ವಾರ 15 ದಿವಸಕ್ಕೊಂದ್ಸರಿ. ಡೇರೆ ಹೂಗಳನ್ನ ಮಮತೆಯಿಂದ ಬೆಳೆಸಿರುವ ಗೃಹಿಣಿ ಶ್ರೀಮತಿ ಸುಮಿತ್ರಾ ವೆಂಕಟೇಶ್ ಹೂಗಳ ವಿವಿಧ ಹೆಸರುಗಳನ್ನ ಅತ್ಯಂತ ಆಸಕ್ತಿಯಿಂದ ಪರಿಚಯಿಸಿದರು. ಇದೇ ಅರಿಶಿನ ಕುಂಕುಮ ತಾವ್ರೆ ಅಂತ. ಇದು ಗಣಪತಿ ನಾನು ಕೊಟ್ಟವ್ರು ಗಣಪತಿ ತಾವ್ರೆ ಅಂತ ಹೇಳ್ಕೊಟ್ಟಿದ್ದಾರೆ. ಕರೆಪೂನ, ಕೇಸರಿ ಲಿಲ್ಲಿ ಪುಟ್ಟು, ಇದು ಎಲ್ಲಾರೆ ತಾವ್ರೆ, ಕೆಂಪು ಕುತ್ರಿ. ಇದು 6 ಡೇರೆ, ಇದು ನಕ್ಷತ್ರ ತರನೇ ಇದೆ ನೋಡಿ. ಇದು ಕೆಂಪು ಲಿಲ್ಲಿ ಪುಟ್ಟು. ಈ ಡೇರೆ ಹೂಗಳನ್ನ ಕಂಡರೆ ಸುಮಿತ್ರಾ ಅವರಿಗೆ ಎಳೆಯ ಮಕ್ಕಳನ್ನ ಸಲಹಿದ ಅಮ್ಮನ ಪ್ರೀತಿ. ಅಷ್ಟು ಜೋಪಾನವಾಗಿ ಬೆಳೆಸಿದ್ದಾರೆ. ಕೇವಲ ಡೇರೆ ಹೂಗಳು ಮಾತ್ರವಲ್ಲ, ಮನೆಯಂಗಳ ಕೈತೋಟದಂಚಿಗೆ ಅಲಂಕಾರಿಕ ಹೂಗಳನ್ನು ಅಂದವಾಗಿ ಜೋಡಿಸಿದ್ದಾರೆ. ಹೂಗಳು ಕ್ಷಣಿಕ ಅನಿಸಿದರೂ ಅವುಗಳ ನಡುವೆ ಉಸಿರಾಡಿ ಓಡಾಡುವ ಸುಮಿತ್ರಾ ಅವರ ಈ ಹವ್ಯಾಸ ಎಷ್ಟು ಆರೋಗ್ಯಕರ ಅಲ್ಲವೇ?